ಮೋದಿ ಸರ್ಕಾರ ಹಾಗೂ ಆದಿತ್ಯನಾಥ್ ಸರ್ಕಾರಗಳ ತಿಕ್ಕಾಟದಲ್ಲಿ ದೇಶದ ಅತಿದೊಡ್ಡ ರಾಜ್ಯಕ್ಕೆ ಒಬ್ಬ ಪೂರ್ಣಾವಧಿ ಡಿಜಿಪಿ ಪಡೆಯುವ ಭಾಗ್ಯ ಇಲ್ಲವಾಗಿದೆಯಾ? ಸತತ 5 ಹಂಗಾಮಿ ಡಿಜಿಪಿಗಳು ಯಾಕೆ ನೇಮಕ ಆಗ್ತಿದ್ದಾರೆ? ರಾಜಕೀಯವಾಗಿ ಮಹತ್ವದ ಮತ್ತು ಅಪರಾಧ ಸೂಕ್ಷ್ಮ ರಾಜ್ಯಗಳಲ್ಲಿ ಒಂದಾದ ಉತ್ತರ ಪ್ರದೇಶ ಸುಮಾರು 3 ವರ್ಷಗಳಿಂದ ಪೂರ್ಣಾವಧಿ ಡಿಜಿಪಿಯನ್ನು ನೇಮಿಸೋಕೆ ಯಾಕೆ ವಿಫಲವಾಗಿದೆ? ಆದಿತ್ಯನಾಥ್ ಅವರಿಗೆ ನೇಮಕಾತಿಯಲ್ಲಿ ಪೂರ್ಣ ಸ್ವಾತಂತ್ರ್ಯ ಕೊಡೋಕೆ ಮೋದಿ ಸರ್ಕಾರ ಸಿದ್ಧ ಇಲ್ವಾ? ನೀವು ಬಿಡದಿದ್ರೆ ನಾನು ಬಿಡೋದಿಲ್ಲ ಅನ್ನೋ ಹಠದಲ್ಲಿ ಅವರು ಹಂಗಾಮಿ ನೇಮಕಕ್ಕೆ ಜೋತ್ ಬಿದ್ದಿದ್ದಾರಾ? ಉತ್ತರ ಪ್ರದೇಶದಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿರುವ ಡಿಜಿಪಿ 5ನೇ ಹಂಗಾಮಿ ಡಿಜಿಪಿ. ಪೂರ್ಣಾವಧಿ ಪೊಲೀಸ್ ಮುಖ್ಯಸ್ಥರ ಕೊರತೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲವಾಗಿದೆ. ಈ ಬಗ್ಗೆ ವಿರೋಧ ಪಕ್ಷಗಳು ಗಂಭೀರ ಕಳವಳ ವ್ಯಕ್ತಪಡಿಸಿವೆ. ಉತ್ತರ ಪ್ರದೇಶ ಸರ್ಕಾರ ಮೇ 31ರಂದು 1991ರ ಬ್ಯಾಚ್ನ ಐಪಿಎಸ್ ಅಧಿಕಾರಿ ರಾಜೀವ್ ಕೃಷ್ಣ ಅವರನ್ನ ರಾಜ್ಯದ ಹೊಸ ಹಂಗಾಮಿ ಪೊಲೀಸ್ ಮಹಾನಿರ್ದೇಶಕರನ್ನಾಗಿ ಅಂದ್ರೆ ಡಿಜಿಪಿಯಾಗಿ ನೇಮಿಸಿದೆ. ಇದರೊಂದಿಗೆ ಸತತ 5ನೇ ಹಂಗಾಮಿ ಡಿಜಿಪಿ ಅವರಾಗಿದ್ದಾರೆ. ಕೃಷ್ಣ ಅವರು ಪ್ರಶಾಂತ್ ಕುಮಾರ್ ಅವರ ಸ್ಥಾನಕ್ಕೆ ಬಂದರು ಮತ್ತು ಆ ಹುದ್ದೆಗೆ ಹಂಗಾಮಿ ಅಧಿಕಾರಿಯಾಗಿ ಬಂದ ಸತತ 5ನೇಯವರಾದರು. ಈ ಮಾದರಿ ವಿರೋಧ ಪಕ್ಷಗಳು ಮತ್ತು ಮಾಜಿ ಅಧಿಕಾರಿಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೀವ್ ಕೃಷ್ಣ ಈಗಾಗಲೇ ವಿಜಿಲೆನ್ಸ್ ಮತ್ತು ಪೊಲೀಸ್ ನೇಮಕಾತಿ ಮತ್ತು ಬಡ್ತಿ ಮಂಡಳಿಯ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. 2022ರ ಮೇ ತಿಂಗಳಲ್ಲಿ ದೇವೇಂದ್ರ ಸಿಂಗ್ ಚೌಹಾಣ್ ಅಧಿಕಾರ ವಹಿಸಿಕೊಂಡಾಗ ಹಂಗಾಮಿಯಾಗಿ ನೇಮಿಸೋದು ಶುರುವಾಯಿತು. ಚೌಹಾಣ್ ನಂತರ ಆರ್.ಕೆ. ವಿಶ್ವಕರ್ಮ, ವಿಜಯ್ ಕುಮಾರ್ ಮತ್ತು ಪ್ರಶಾಂತ್ ಕುಮಾರ್ ಇವರೆಲ್ಲರೂ ಹಂಗಾಮಿಗಳಾಗಿಯೇ ಈ ಹುದ್ದೆಯನ್ನ ನಿರ್ವಹಿಸಿದ್ರು. ದೇಶದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯದಲ್ಲಿ ಪೂರ್ಣಾವಧಿ ಪೊಲೀಸ್ ಮುಖ್ಯಸ್ಥರು ಇಲ್ಲದಿರುವ ಬಗ್ಗೆ ವಿರೋಧ ಪಕ್ಷಗಳು ಗಂಭೀರ ಕಳವಳ ವ್ಯಕ್ತಪಡಿಸಿವೆ. 22 ಕೋಟಿಗಿಂತಲೂ ಹೆಚ್ಚು ಜನರಿರುವ ಉತ್ತರ ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಮಟ್ಟದ ಕಾನೂನು ಮತ್ತು ಸುವ್ಯವಸ್ಥೆಯ ಸವಾಲುಗಳನ್ನು ಎದುರಿಸಿದೆ. ಹೀಗಿರುವಾಗ ಹಂಗಾಮಿ ಡಿಜಿಪಿಗಳ ನೇಮಕಾತಿ ಹೊಣೆಗಾರಿಕೆಯನ್ನು ದುರ್ಬಲಗೊಳಿಸುತ್ತೆ ಮತ್ತು ಪೊಲೀಸ್ ಪಡೆಯೊಳಗಿನ ನಾಯಕತ್ವವನ್ನು ದುರ್ಬಲಗೊಳಿಸುತ್ತೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಬಿಜೆಪಿ ಸರ್ಕಾರ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ತಿದೆ ಅಂತ ಉತ್ತರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಜಯ್ ರಾಯ್ ಆರೋಪಿಸಿದ್ದಾರೆ. ಇದು ಕಾನೂನು ಮತ್ತು ಸುವ್ಯವಸ್ಥೆಯ ಅಣಕವಾಗಿದೆ ಮತ್ತು ಜನರ ಭದ್ರತೆಗೆ ಅಪಾಯವಿದೆ ಅಂತ ರೈ ಹೇಳಿರೋದು ವರದಿಯಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಕಸ್ಟಡಿ ಸಾವುಗಳು ಸಂಭವಿಸಿವೆ, ಆದರೆ ಪೊಲೀಸ್ ವ್ಯವಸ್ಥೆಯನ್ನ ಹಂಗಾಮಿ ಮುಖ್ಯಸ್ಥರು ನಿರ್ವಹಿಸುತ್ತಿದ್ದಾರೆ. ಡಿಜಿಪಿ ಮಾತ್ರವಲ್ಲ, ಸಿಎಂ ಆದಿತ್ಯನಾಥ್ ಕೂಡ ಹಂಗಾಮಿನೇ ಆಗಿದ್ದಂತೆ ಕಾಣ್ತಿದೆ ಅಂತ ರಾಯ್ ವ್ಯಂಗ್ಯವಾಡಿದ್ದಾರೆ. ಸಮಾಜವಾದಿ ಪಕ್ಷದ ಎಂಎಲ್ಸಿ ಅಶುತೋಷ್ ಸಿನ್ಹಾ, ಬಿಜೆಪಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ಆದಿತ್ಯನಾಥ್ ವಹಿಸಿರುವ ನಿರ್ಲಕ್ಷ್ಯಕ್ಕೆ ಇದು ಸಾಕ್ಷಿ. ಅವರ ಕ್ರಮಗಳು ಪಕ್ಷಪಾತಿಯಾಗಿವೆ, ಅವರು ಸಾಂವಿಧಾನಿಕ ಮಾನದಂಡಗಳನ್ನು ಅನುಸರಿಸೋಕೆ ತಯಾರಿಲ್ಲ ಅಂತ ಟೀಕಿಸಿದ್ದಾರೆ. ಹಂಗಾಮಿ ನೇಮಕಾತಿ ಆಡಳಿತಾತ್ಮಕ ದಕ್ಷತೆಗೆ ಅಡ್ಡಿಯಾಗತ್ತೆ ಅಂತ ಸಿನ್ಹಾ ಹೇಳಿದ್ದಾರೆ. ಆದರೆ ಹೀಗೆ ಸತತವಾಗಿ ಪೊಲೀಸ್ ಮುಖ್ಯಸ್ಥರ ಹುದ್ದೆಗೆ ಹಂಗಾಮಿ ನೇಮಕ ಆಗ್ತಿರೋದಕ್ಕೆ ಏನ್ ಕಾರಣ ಅನ್ನೋ ಪ್ರಶ್ನೆ ಏಳುತ್ತೆ. ಇದು ಉತ್ತರ ಪ್ರದೇಶ ಸರ್ಕಾರ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಡುವಿನ ಸಂಘರ್ಷದ ಬಗ್ಗೆನೂ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಈ ಹಿಂದೆ ಹಂಗಾಮಿ ಡಿಜಿಪಿಯಾಗಿದ್ದ ಪ್ರಶಾಂತ್ ಕುಮಾರ್ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರ ಆದ್ಯತೆಯ ಅಭ್ಯರ್ಥಿಯಾಗಿದ್ದು ಅವರ ಅವಧಿ ವಿಸ್ತರಣೆ ಆಗಬಹುದು ಅಂತ ಹೇಳಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಅವರ ಅವಧಿ ವಿಸ್ತರಣೆಗೆ ಒಪ್ಪಿಲ್ಲ. ಪ್ರಮುಖ ನೇಮಕಾತಿಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಮ್ಮತದ ಕೊರತೆ ಇದೆ ಅನ್ನೋದನ್ನ ಈ ಬಿಕ್ಕಟ್ಟು ಸೂಚಿಸುತ್ತೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ. ಪಕ್ಷದ ಕೇಂದ್ರ ನಾಯಕತ್ವದ ಜೊತೆಗೆ ತಮಗಿರುವ ಅಸಮಾಧಾನದ ಕಾರಣಕ್ಕಾಗಿಯೇ ಆದಿತ್ಯನಾಥ್ ಪೂರ್ಣಾವಧಿ ಡಿಜಿಪಿ ನೇಮಕವನ್ನ ತಪ್ಪಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ರೀತಿ ಪೊಲೀಸ್ ಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ. ಈ ಹಿಂದೆ ಇದೇ ಸರ್ಕಾರ ಮುಖ್ಯ ಕಾರ್ಯದರ್ಶಿಯಂತಹ ಇತರ ಪ್ರಮುಖ ಹುದ್ದೆಗಳಿಗೂ ನೇಮಕಾತಿಯಲ್ಲಿ ವಿಳಂಬ ಮಾಡಿತ್ತು. ಸರ್ಕಾರ ತನ್ನ ಮನಸ್ಸಿಗೆ ಬಂದಂತೆ ಕೆಲಸ ಮಾಡ್ತಿದೆ, ಸರಿಯಾದ ಪ್ರಕ್ರಿಯೆಯನ್ನ ಬದಿಗಿಡತ್ತೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಉತ್ತರ ಪ್ರದೇಶಕ್ಕೆ ಪೂರ್ಣಾವಧಿ ಪೊಲೀಸ್ ಮುಖ್ಯಸ್ಥರಿಲ್ಲ. ತಾನು ನಿಯಂತ್ರಿಸೋಕೆ ಸಾಧ್ಯವಾಗದ ವ್ಯಕ್ತಿ ಆದಿತ್ಯನಾಥ್ ಅವರಿಗೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರ ತನಗೆ ಇಷ್ಟವಿಲ್ಲದ ಡಿಜಿಪಿಯನ್ನ ನೇಮಿಸಿದ್ರೆ ಆ ಅಧಿಕಾರಿಯನ್ನ ತೆಗೆದುಹಾಕೋದು ರಾಜಕೀಯವಾಗಿ ಕಷ್ಟ ಅನ್ನೋದು ಆದಿತ್ಯನಾಥ್ ಆತಂಕ ಇರಬಹುದು ಅಂತ ಪರಿಣಿತರು ಹೇಳ್ತಾರೆ. ಮಾಜಿ ಪೊಲೀಸ್ ಅಧಿಕಾರಿಗಳು ಕೂಡ ಪೂರ್ಣಾವಧಿ ಡಿಜಿಪಿ ಅಗತ್ಯದ ಬಗ್ಗೆ ಹೇಳ್ತಿದ್ದಾರೆ. ಡಿಜಿಪಿ ಪೊಲೀಸ್ ಇಲಾಖೆಯ ನಾಯಕರಾಗಿದ್ದು ಪೊಲೀಸ್ ಪಡೆಯ ಅಧಿಕಾರ ಮತ್ತು ಸಮಗ್ರತೆ ಕಾಪಾಡಿಕೊಳ್ಳೋಕೆ ಖಾಯಂ ಡಿಜಿಪಿ ಅತ್ಯಗತ್ಯ ಅಂತ ಮಾಜಿ ಡಿಜಿಪಿ ಸುಲ್ಖಾನ್ ಸಿಂಗ್ ಹೇಳ್ತಾರೆ. ರಾಜ್ಯ ಸರ್ಕಾರಗಳು ಸಾಮಾನ್ಯವಾಗಿ ಹಂಗಾಮಿ ಡಿಜಿಪಿಗಳನ್ನ ನೇಮಿಸೋಕೆ ಆದ್ಯತೆ ನೀಡುತ್ತೆ, ಯಾಕಂದ್ರೆ ಅದು ಅವರಿಗೆ ನಿಭಾಯಿಸೋಕೆ ಸುಲಭ ಅಂತ ಅವರು ಹೇಳ್ತಾರೆ. ಹಂಗಾಮಿ ಅಧಿಕಾರಿಗಳನ್ನಾದ್ರೆ ರಾಜಕೀಯ ಅನುಕೂಲಕ್ಕೆ ತಕ್ಕಂತೆ ಅಧಿಕಾರಾವಧಿ ವಿಸ್ತರಿಸಬಹುದು ಅಥವಾ ಕೊನೆಗೊಳಿಸಬಹುದು ಅಂತ ಅವರು ಹೇಳ್ತಾರೆ. ನಿಯಮಗಳ ಪ್ರಕಾರ ಪೂರ್ಣಾವಧಿ ಡಿಜಿಪಿಯನ್ನ 2 ವರ್ಷಗಳ ಕಾಲ ಸೂಕ್ತ ಸಮರ್ಥನೆ ಇಲ್ಲದೆ ತೆಗೆದುಹಾಕೋಕೆ ಬರೋದಿಲ್ಲ ಅನ್ನೋ ಕಾರಣದಿಂದಾಗಿ ಸರ್ಕಾರಗಳು ಶಾಶ್ವತ ಡಿಜಿಪಿಗಳ ನೇಮಕವನ್ನ ತಪ್ಪಿಸುತ್ತೆ ಅಂತ ಮಾಜಿ ಐಪಿಎಸ್ ಅಧಿಕಾರಿ ಎಸ್.ಆರ್. ದಾರಾಪುರಿ ಹೇಳ್ತಾರೆ. 2006ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಡಿಜಿಪಿ ನೇಮಕಾತಿಗೆ ಸ್ಪಷ್ಟ ಮಾನದಂಡಗಳನ್ನು ನಿಗದಿಪಡಿಸಿದೆ. ಯುಪಿಎಸ್ಸಿಯಿಂದ ಆಯ್ಕೆ ಮತ್ತು ಕನಿಷ್ಠ 2 ವರ್ಷಗಳ ಅಧಿಕಾರಾವಧಿ ಮೊದಲಾದ ಮಾನದಂಡಗಳ ಬಗ್ಗೆ ಅದು ಹೇಳಿತ್ತು. ಆದರೆ ನವೆಂಬರ್ 2024ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ತಂದಿರುವ ಉತ್ತರ ಪ್ರದೇಶ ಆಯ್ಕೆ ಮತ್ತು ನೇಮಕಾತಿ ನಿಯಮಗಳು ಯುಪಿಎಸ್ಸಿ ಆಧಾರಿತ ಶಿಫಾರಸುಗಳನ್ನು ಅನುಸರಿಸುವ ರೂಢಿಯನ್ನು ತಪ್ಪಿಸುವ ಉದ್ದೇಶದಿಂದ ಹೊಸ ಆಯ್ಕೆ ಪ್ರಕ್ರಿಯೆಯನ್ನು ಪರಿಚಯಿಸಿದೆ ಅಂತ ಹೇಳಲಾಗ್ತಿದೆ. 2024ರ ನಿಯಮಗಳು ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನು ಜಾರಿಗೆ ತರತ್ತೆ ಅನ್ನೋ ಹೇಳಿಕೆಗಳ ಹೊರತಾಗಿಯೂ
ಯುಪಿಎಸ್ಸಿಯನ್ನ ಪ್ರಕ್ರಿಯೆಯಿಂದ ಹೊರಗಿಡೋದು ನ್ಯಾಯಾಲಯದ ಆದೇಶದ ಸ್ಪಷ್ಟ ವಂಚನೆ ಅಂತ ಹೇಳಲಾಗ್ತಿದೆ. ಪರಿಷ್ಕೃತ ವ್ಯವಸ್ಥೆಯಡಿಯಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಅಧ್ಯಕ್ಷತೆಯ ಆಯ್ಕೆ ಸಮಿತಿ ನೇಮಕಾತಿಯನ್ನ ನೋಡಿಕೊಳ್ಳುತ್ತೆ. ಅದರ ಇತರ ಸದಸ್ಯರಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ, ಯುಪಿಎಸ್ಸಿಯಿಂದ ನಾಮಕರಣಗೊಂಡವರು, ಉತ್ತರ ಪ್ರದೇಶ ಸಾರ್ವಜನಿಕ ಸೇವಾ ಆಯೋಗದ ಪ್ರತಿನಿಧಿ, ಗೃಹ ಇಲಾಖೆ ಕಾರ್ಯದರ್ಶಿ ಮತ್ತು ನಿವೃತ್ತ ಡಿಜಿಪಿ ಸೇರಿದ್ದಾರೆ. ಹೊಸ ನಿಯಮವನ್ನ ರಾಜಕೀಯ ಹಸ್ತಕ್ಷೇಪ ಕಡಿಮೆ ಮಾಡುವ ಉದ್ದೇಶದಿಂದ ಮತ್ತು ನೇಮಕ ಪ್ರಕ್ರಿಯೆ ಸುಗಮಗೊಳಿಸೋಕೆ ರಚಿಸಲಾಗಿದೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ಯುಪಿಎಸ್ಸಿಯನ್ನ ಮೀರಿ ನೇಮಕ ಮಾಡೋದು, ಹಾಲಿ ಅಧಿಕಾರಿಗಳನ್ನ ನೇಮಕ ಮಾಡೋದನ್ನ ಮುಂದುವರಿಸಲಾಗ್ತಿದೆ. ಇದು ಸರ್ಕಾರ ಹೇಳ್ತಿರೋದಕ್ಕೆ ತದ್ವಿರುದ್ಧವಾಗಿದೆ ಅಂತ ಪರಿಣಿತರು ಹೇಳ್ತಾರೆ. ಈ ಬಾರಿ ಓರ್ವ ಮಹಿಳಾ ಅಧಿಕಾರಿ ಸೇರಿದಂತೆ ಹಲವಾರು ಹಿರಿಯ ಐಪಿಎಸ್ ಅಧಿಕಾರಿಗಳ ಹೆಸರುಗಳಿದ್ವು. ಯುಪಿಗೆ ಮೊದಲ ಮಹಿಳಾ ಡಿಜಿಪಿ ಬರಬಹುದು ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದರೆ ಮತ್ತೊಮ್ಮೆ ಸರ್ಕಾರ ಅದೆಲ್ಲವನ್ನೂ ಹುಸಿಗೊಳಿಸಿದೆ. ಮೂಲಗಳ ಪ್ರಕಾರ ರಾಜೀವ್ ಕೃಷ್ಣ ಮಾರ್ಚ್ 2026ರವರೆಗೆ ಅಧಿಕಾರದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಆ ಹೊತ್ತಿಗೆ ಹಲವಾರು ಹಿರಿಯ ಅಧಿಕಾರಿಗಳು ನಿವೃತ್ತರಾಗಿರ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.